ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ರೀಸೆಂಟ್ ಆಗಿ ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಹಿಂದೂ ಸಮುದಾಯ ಯಾವ ರೀತಿಯಾಗಿ ತುಂಬಾ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ತು ನೀವೇ ನೋಡಿದೀರಾ. ಬಿಜೆಪಿಗೆ ಮಂಡ್ಯ ಜಿಲ್ಲೆಯಲ್ಲಿ ಸಿಕ್ಕ ಜನಸ್ಪಂದನೆಗಿಂತ ಹೆಚ್ಚಾಗಿ ಯತ್ನಾಳ್ ಅವರಿಗೆ ಸಿಕ್ಕಿದ್ದನ್ನ ಗಮನಿಸಬೇಕಾಗಿದೆ. ಕರ್ನಾಟಕದ ರಾಜಕೀಯದಲ್ಲಿ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನಾಯಕತ್ವ ಹಾಗೆ ಪ್ರಭಾವದ ಬಗ್ಗೆನೇ ಹೆಚ್ಚು ಹೆಚ್ಚು ಚರ್ಚೆಗಳಾಗ್ತಾ ಇದೆ. ಅದರಲ್ಲೂ ತುಂಬಾ ಸ್ಪೆಷಲ್ ಅಂತಂದ್ರೆ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಯತ್ನಾಳ್ ಅವರಿಗೆ ಸಿಕ್ಕ ಬೆಂಬಲ, ಅಲ್ಲಿ ಸೇರಿದಂತಹ ಜನಸಮೂಹ, ರಾಜ್ಯ ಬಿಜೆಪಿ ನಾಯಕರ ಹಾಗೆ ದೆಹಲಿ ಹೈಕಮಾಂಡ್ನ ಗಮನವನ್ನು ಕೂಡ ಸೆಳೆದಿದೆ ಅಂತ ಹೇಳಲಾಗ್ತಾ ಇದೆ. ಮದ್ದೂರಿನಲ್ಲಿ ಯತ್ನಾಳ್ ಭಾಗಿಯಾಗಿದ್ದ ಸಮಾರಂಭದಲ್ಲಿ 16,000ಕ್ಕೂ ಹೆಚ್ಚು ಜನ ಸೇರಿದ್ರು. ಅದು ಅವರ ವೈಯಕ್ತಿಕ ಜನಪ್ರಿಯತೆ ಹಾಗೆ ಹಿಂದೂ ಸಂಘಟನೆಗಳ ಮೇಲಿನ ಪ್ರಭಾವ ಏನು ಅನ್ನೋದನ್ನು ತೋರಿಸುತ್ತೆ. ಈ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅಥವಾ ಪ್ರಸ್ತುತ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರಿದ್ದಾಗ್ಲೂ ಇಷ್ಟೊಂದು ಜನ ಸೇರಿರಲಿಲ್ಲ ಅಂತ ಸುದ್ದಿ ಮೂಲಗಳೇ ವರದಿ ಮಾಡ್ತಾ ಇವೆ. ಈ ಬೆಳವಣಿಗೆಯನ್ನ ಅಬ್ಸರ್ವ್ ಮಾಡಿದ್ರೆ ಯತ್ನಾಳ್ ಅವರ ಫೈರ್ ಬ್ರ್ಯಾಂಡ್ ಭಾಷಣಗಳು ಹಾಗೆ ಹಿಂದೂ ಪರ ನಿಲುವುಗಳು ಜನರಲ್ಲಿ ದೊಡ್ಡ ಮಟ್ಟದ ಭಾವನಾತ್ಮಕ ಸಂಪರ್ಕವನ್ನ ಕ್ರಿಯೇಟ್ ಮಾಡಿವೆ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಿದೆ. ಈ ಮಹತ್ವದ ಬೆಳವಣಿಗೆ ಆದ ಮೇಲೆ ದೆಹಲಿ ಬಿಜೆಪಿ ಹೈಕಮಾಂಡ್ ಕರ್ನಾಟಕದಲ್ಲಿ ಯತ್ನಾಳ್ ಅಲೆಯ ಬಗ್ಗೆ ವರದಿಯನ್ನ ಕೇಳಿದೆಯಂತೆ. ಇದು ಯತ್ನಾಳ್ ಅವರ ಸಾಮರ್ಥ್ಯ ಹಾಗೆ ಜನಪ್ರಿಯತೆಯ ಮೇಲೆ ಹೈಕಮಾಂಡ್ಗೆ ವಿಶ್ವಾಸ ಬಂದಿರೋದನ್ನ ಸೂಚಿಸುತ್ತೆ ಅಂತ ಹೇಳ್ಬೋದು. ಕರ್ನಾಟಕದ ಒಬ್ಬ ಹಿರಿಯ ಕೇಂದ್ರ ಸಚಿವರು ಯತ್ನಾಳ್ ಅವರು ರಾಜ್ಯ ಬಿಜೆಪಿಯ ನೇತೃತ್ವವನ್ನ ವಹಿಸಿದ್ರೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ಏಕಾಂಗಿಯಾಗಿ 115 ಸ್ಥಾನಗಳನ್ನಾದ್ರೂ ಗೆಲ್ಲಬಹುದು ಅಂತ ಅಂದಾಜಿಸಲಾಗ್ತಾ ಇದೆಯಂತೆ. ಈ ತರದ ಒಂದು ಸುದ್ದಿ ಕೂಡ ಹರಿದಾಡ್ತಾ ಇದೆ. ಪ್ರಸ್ತುತ ಈಗಿನ ಬಿಜೆಪಿ ಏನಾದ್ರೂ ಈ ಘಟಕ ಏನಿದೆ ಇದು ಮುಂದುವರೆದ್ರೆ ಪಕ್ಷ 80 ಸ್ಥಾನಗಳ ಗಡಿಯನ್ನ ದಾಟೋದು ಕಷ್ಟ ಅಂತ ಕೆಲವರು ಲೆಕ್ಕಾಚಾರವನ್ನ ಹಾಕ್ತಿದ್ದಾರಂತೆ. ಸೊ ಭವಿಷ್ಯದಲ್ಲಿ ತುಂಬಾನೇ ಸವಾಲುಗಳಿದೆ. ಈ ಬೆಳವಣಿಗೆಗಳು ಒಂದು ಕಡೆ ಯತ್ನಾಳ್ ಅವರ ರಾಜಕೀಯ ಭವಿಷ್ಯವನ್ನ ಸ್ಟ್ರಾಂಗ್ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಕರ್ನಾಟಕ ಬಿಜೆಪಿಯ ಒಳಗಿನ ಭಿನ್ನಾಭಿಪ್ರಾಯಗಳನ್ನ ಕೂಡ ಎತ್ತಿ ತೋರಿಸುತ್ತೆ. ಯತ್ನಾಳ್ ಅವರು ನಿಜವಾಗ್ಲೂ ಬಿಜೆಪಿಯ ಮುಂದಿನ ನಾಯಕತ್ವ ವಹಿಸ್ಕೊಳ್ತಾರಾ, ಹಾಗೆ ಇದು ಪಕ್ಷಕ್ಕೆ ಹೊಸ ಹುರುಪನ್ನ ನೀಡುತ್ತಾ ಅಂತಾನು ಈಗ ಚರ್ಚೆ ಮಾಡಲಾಗ್ತಾ ಇದೆ. ಅವರ ಅಲೆ ನಿಜಕ್ಕೂ ರಾಜ್ಯಾದ್ಯಂತ ವ್ಯಾಪಕವಾಗಿ ಹರಡಿದ್ರೆ ಅದು ಕರ್ನಾಟಕ ರಾಜಕಾರಣದಲ್ಲೇ ಒಂದು ದೊಡ್ಡ ಬೆಳವಣಿಗೆಯನ್ನ ಬದಲಾವಣೆಯನ್ನ ತರಬಹುದು. ಯತ್ನಾಳ್ ಅವರ ತೀವ್ರವಾದ ಭಾಷಣಗಳು ಪಕ್ಷದ ಕೆಲವು ನಾಯಕರನ್ನ ಹಾಗೆ ಮತದಾರರ ಒಂದು ವರ್ಗವನ್ನ ದೂರ ಮಾಡಬಹುದಾ ಅನ್ನೋ ಪ್ರಶ್ನೆ ಕೂಡ ಇದೆ. ಸೊ ಫೈನಲಿ ಈ ಬೆಳವಣಿಗೆಗಳು ರಾಜ್ಯ ರಾಜಕೀಯದ ಮುಂದಿನ ಹಂತಗಳಿಗೆ ದಿಕ್ಸೂಚಿ ಅಂತಾನು ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಯತ್ನಾಳ್ ಅವರನ್ನ ಮುನ್ನೆಲೆಗೆ ತರೋ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತಾ ಅಥವಾ ಪ್ರಸ್ತುತ ಸ್ಥಿತಿಯೇ ಏನಾದ್ರೂ ಮುಂದುವರಿಯುತ್ತಾ ಅನ್ನೋದನ್ನ ಕಾಲವೇ ನಿರ್ಧಾರ ಮಾಡುತ್ತೆ. ಜೊತೆಗೆ ಈಗ ಏನು ಮದ್ದೂರಿಗೆ ಬಂದು ಯತ್ನಾಳ್ ಅವರು ಹೋದ್ರಲ್ವಾ, ಈ ರೀತಿಯ ಪ್ರತಿಕ್ರಿಯೆ ಅವರಿಗೆ ಸಿಗುತ್ತೆ ಅಂತ ಕರ್ನಾಟಕದ ಬಿಜೆಪಿ ನಾಯಕರು ಕೂಡ ಅಂದಾಜು ಮಾಡೇ ಇರಲಿಲ್ಲ. ಇದೇ ಜೋಶ್ನಲ್ಲಿದ್ದ ಬಿಜೆಪಿ ನಾಯಕರಿಗೆ ಫೈರ್ ಬ್ರ್ಯಾಂಡ್ ಯತ್ನಾಳ್ ನಿಜಕ್ಕೂ ಒಂದ್ ರೀತಿ ಚಮಕ್ ಕೊಟ್ಟು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಕಾಂಗ್ರೆಸ್ ಹಾಗೆ JDS ನಾಯಕರಿಗಿಂತ ಜಾಸ್ತಿ ಬಿಜೆಪಿ ನಾಯಕರ ಟೆನ್ಷನ್ ಅನ್ನ ಜಾಸ್ತಿ ಮಾಡಿದೆ ಅಂತಾನೆ ಹೇಳ್ಬೋದು. ಮದ್ದೂರಿನಲ್ಲಿ ಸಿಕ್ಕಂತ ಜನಸ್ಪಂದನೆಗೆ ಬಿಜೆಪಿ ನಾಯಕರು ಬಹಳಷ್ಟು ಖುಷಿಯಲ್ಲಿದ್ರು. ಆದ್ರೆ ಅದನ್ನ ಮೀರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಸಿಕ್ಕ ಸ್ವಾಗತವನ್ನ ನೋಡಿದ ಮೇಲೆ ರಾಜ್ಯ ಬಿಜೆಪಿ ನಾಯಕರು ನಿಜಕ್ಕೂ ಶಾಕ್ ಆಗಿದ್ದಾರೆ. ಈ ವೇಳೆ ಬಿಜೆಪಿಗೆ ಮತ್ತೆ ಬರೋ ಮಾತನ್ನು ಕೂಡ ಯತ್ನಾಳ್ ಅವರು ಆಡಿದ್ದಾರೆ. ಆದ್ರೆ ಮತ್ತದೇ ಯಡಿಯೂರಪ್ಪನವರ ಕುಟುಂಬದವರನ್ನ ಹೊರಗಿಡಬೇಕು ಅನ್ನುವಂತ ಕಂಡೀಷನ್ ಅನ್ನ ಹಾಕಿರೋದು ಬಿಜೆಪಿ ವರಿಷ್ಠರಿಗೆ ಒಂದ್ ರೀತಿ ನುಂಗಲಾರದ ತುತ್ತು ಅಂತ ಹೇಳ್ಬೋದು. ರಾಜಕೀಯ ಪಕ್ಷ ಕಟ್ಟಬೇಕು ಅಥವಾ ಬಿಜೆಪಿಗೆ ಸಡ್ಡು ಹೊಡಿಬೇಕು ಅನ್ನೋದೇನು ನನ್ನಲ್ಲಿ ಇಲ್ಲ ಅಂತಾನು ಹೇಳಿದ್ದಾರೆ. ಫಸ್ಟ್ ಮದ್ದೂರಲ್ಲಿ ಭಾಷಣ ಮಾಡ್ಬೇಕಾದ್ರೆ ಹೇಳಿದ್ರು, ಒಂದು ಹಿಂದೂ ಪಕ್ಷ, ಕರ್ನಾಟಕ ಹಿಂದೂ ಪಕ್ಷವನ್ನ ಕಟ್ತೀವಿ, ಬುಲ್ಡೋಸರ್ ಅದರ ಚಿಹ್ನೆ, ಪ್ರತಾಪ್ ಸಿಂಹ ಅವರು ಕೂಡ ನಮ್ ಜೊತೆ ಇರ್ತಾರೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಬಿಜೆಪಿಯವರು ಈ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳನ್ನು ತೆಗೆದು ಗೌರವವಾಗಿ ನಮ್ಮನ್ನ ತಗೊಂಡ್ರೆ ಚಲೋ. ಹಿಂದೂ ಪಾರ್ಟಿ ಹಿಂದೂ ಪಾರ್ಟಿ ಎಲ್ಲ ಒಪ್ಪಿದೆ. ಹೊಸ ಯುವಕರು ತಯಾರು ಮಾಡಿಬಿಡೋದು ಈ ಗಾಡಿ ನನ್ನ ಮಕ್ಕಳು ಎಲ್ಲ ತಿಂದು ಮುಟ್ಟಿ ಹೊಡೆದು
ಅವ್ರಿಗೆ ಜನರ ಬಗ್ಗೆ ಕಾಳಜಿಯಿಲ್ಲ. ತಮ್ಮ ಕುಟುಂಬ ಉದ್ಧಾರ ಆಗ್ಬೇಕು, ತಾವು ಅಧಿಕಾರ ಮತ ಮಾಡಬೇಕು. ಆದ್ರೆ ಅವರ ನಿಲುವು ಹಾಗೆ ಇರುತ್ತಾ ಇಲ್ವಾ ಅನ್ನೋದು ಸದ್ಯದ ಪ್ರಶ್ನೆ. ಜೊತೆಗೆ ಯತ್ನಾಳ್ ಅವ್ರ ಪ್ರಕಾರನೇ ಹೈಕಮಾಂಡ್ ಯಾರನ್ನ ನಂಬಿತ್ತೋ ಅವ್ರು ಏನೂ ಅಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ರಾಜ್ಯ ಹಾಗೆ ಹೈಕಮಾಂಡ್ಗೆ ಯತ್ನಾಳ್ ಹಿಂದುತ್ವದ ಶಕ್ತಿ ಏನು ಅನ್ನೋದು ಅರ್ಥ ಆಗಿದೆ. ಬಿಜೆಪಿ ಹೈಕಮಾಂಡ್ ತನ್ನ ತಪ್ಪನ್ನ ತಿದ್ದುಕೊಂಡು 2028ಕ್ಕೆ ನನಗೆ ಈ ರಾಜ್ಯದ ಜವಾಬ್ದಾರಿಯನ್ನ ಕೊಡ್ತಾರೆ ಅಂತ ಆತ್ಮವಿಶ್ವಾಸದಿಂದ ಹೇಳಿದ್ದಾರೆ. ಅಂದ್ರೆ ಮುಂಚೆ ಹೇಳಿದ್ರು ಪಕ್ಷವನ್ನ ಕಟ್ಟೆ ಕಟ್ತೀವಿ ಅಂತ, ಆದ್ರೆ ಈಗ ಹೇಳಿದ ಒಂದೇ ದಿನಕ್ಕೆ ಯೂ ಟರ್ನ್ ಹೊಡೆದಿದ್ದಾರೆ. ಅಂದ್ರೆ ಬಿಜೆಪಿಯನ್ನ ಬಿಟ್ಟು ಬೇರೆ ಪಕ್ಷ ಮಾಡೋದ್ರ ಬಗ್ಗೆ ಯಾವುದೇ ನಿರ್ಧಾರ ಇನ್ನೂ ಕೂಡ ಫೈನಲ್ ಆಗಿಲ್ಲ ಅನ್ನೋ ತರಕ್ಕೆ ಮಾತಾಡಿದ್ದಾರೆ. ಹಾಗೆ ಯತ್ನಾಳ್ ಅವರಿಗಿರೋ ಮಾಹಿತಿ ಪ್ರಕಾರ ಅಂತಾನೆ ಹೇಳ್ಕೊಂಡಿರೋದು, ಅಮಿತ್ ಶಾ ಅವರೇ ಕೇಂದ್ರದ ಮಂತ್ರಿಯೊಬ್ಬರ ಜೊತೆ ಬೇಸರವನ್ನ ವ್ಯಕ್ತಪಡಿಸಿದಾರಂತೆ. ಕರ್ನಾಟಕದಲ್ಲಿ ನಾವು ದೊಡ್ಡ ತಪ್ಪನ್ನ ಮಾಡಿದ್ವಿ, ವಿಜಯೇಂದ್ರ ಅವರ ಮಾತನ್ನ ಕೇಳಿ ಯತ್ನಾಳ್ ಅವರನ್ನ ಉಚ್ಚಾಟಿಸಿ ತಪ್ಪಾಗಿದೆ ಅಂತ ಅಮಿತ್ ಶಾ ಅವರೇ ಒಬ್ರು ಸಚಿವರ ಜೊತೆ ಮಾತನಾಡಿದ್ದಾರೆ ಅನ್ನೋದನ್ನ ಖುದ್ದು ಯತ್ನಾಳ್ ಅವರೇ ಹೇಳ್ಕೊಂಡಿದ್ದಾರೆ. ನಾನು ನನ್ನ ಬಗ್ಗೆ ಹೊಗಳ್ಕೊಳ್ತಾ ಇರೋದಲ್ಲ, ಇದು ನಮ್ಮ ಕೇಂದ್ರದ ನಾಯಕರಿಗೂ ಕೂಡ ಗೊತ್ತಾಗೋದಕ್ಕೆ ಶುರುವಾಗಿದೆ. ಮದ್ದೂರ್ನಲ್ಲಿ ಲಿಂಗಾಯತ ಸಮುದಾಯದವರು ಹೆಚ್ಚೇನೂ ಇಲ್ಲ, ಅಲ್ಲಿ ಬಿಜೆಪಿ ಕೂಡ ಅಷ್ಟೇನ್ ಸ್ಟ್ರಾಂಗ್ ಇಲ್ಲ, ಹಿಂದುತ್ವ ಇಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ನಾನು ಯಾರಿಗೂ ದುಡ್ಡು ಕೊಟ್ಟಿಲ್ಲ, ಪೆಟ್ರೋಲ್ ಹಾಕ್ಸಿಲ್ಲ, ಇಲ್ಲ ಡಾಬಾದಲ್ಲಿ ಊಟ ಹಾಕ್ಸಿಲ್ಲ. ಆದ್ರೂ 15ರಿಂದ 20 ಸಾವಿರ ಯುವಕರು ಅಲ್ಲಿ ಸೇರ್ತಾರೆ ಅಂತ ಅಂದ್ರೆ ನಿಜಕ್ಕೂ ನನ್ಗೆ ಶಾಕ್ ಆಯ್ತು. ಹಿಂದುತ್ವದ ಶಕ್ತಿ ಏನು, ಜನ ಯಾರನ್ನ ಬಯಸ್ತಾ ಇದ್ದಾರೆ ಅನ್ನೋದೇ ಇಲ್ಲಿ ಅರ್ಥ ಆಯ್ತು ಅಂತ ಹೇಳ್ಕೊಂಡಿದ್ದಾರೆ. ಒಟ್ನಲ್ಲಿ ಯತ್ನಾಳ್ ಅವರು ಮದ್ದೂರಿಗೆ ಬಂದು ಹೋದ್ಮೇಲೆ ರಾಜ್ಯ ಬಿಜೆಪಿಯ ಒಂದಷ್ಟು ಪರಿಸ್ಥಿತಿಗಳನ್ನ ಅವಲೋಕಿಸಿ ಹೇಳೋದಾದ್ರೆ ಎಲ್ಲವೂ ಮುಂಚಿನ ತರ ಇಲ್ಲ, ಮುಂದಿನ ದಿನಗಳಲ್ಲಿ ಒಂದಷ್ಟು ಬದಲಾವಣೆ ಆಗಬಹುದು ಅಂತಾನು ಹೇಳಲಾಗ್ತಾ ಇದೆ. ಇದೆಲ್ಲವನ್ನು ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಒಂದ್ ವೇಳೆ ಯತ್ನಾಳ್ ಅವರನ್ನ ಪಕ್ಷಕ್ಕೆ ವಾಪಸ್ ಕರೆ ತರೋದು ಅನ್ನೋದಾದ್ರೆ ಯತ್ನಾಳ್ ಹಾಕುವಂತ ಕಂಡೀಷನ್ಸ್ಗೆ ಒಪ್ಕೊಳ್ಳೇಬೇಕಾಗತ್ತೆ. ಅದನ್ನ ಒಪ್ಕೊಳ್ಳೋ ಸ್ಥಿತಿಯಲ್ಲೂ ಹೈಕಮಾಂಡ್ ಇಲ್ಲ. ಯಾಕಂದ್ರೆ ಯಡಿಯೂರಪ್ಪ ಅವರ ಫ್ಯಾಮಿಲಿಯನ್ನ ಬಿಟ್ಟು ಈ ರಾಜ್ಯದಲ್ಲಿ ಒಬ್ಬ ಪ್ರಬಲ ಲಿಂಗಾಯತ ನಾಯಕನನ್ನ ನಿರ್ಲಕ್ಷ್ಯ ಮಾಡಿ ಅಥವಾ ತಿರಸ್ಕಾರ ಮಾಡಿ ಎಲೆಕ್ಷನ್ ಫೇಸ್ ಮಾಡ್ತೀವಿ ಅಂದ್ರೆ ಅದು ಕೂಡ ಕಷ್ಟವಾಗತ್ತೆ. ಹಾಗಂತ ಯತ್ನಾಳ್ ಅವರನ್ನು ಕೂಡ ಬಿಡೋದಕ್ಕೆ ಅಷ್ಟು ಈಸಿಯಾಗಿ ಕಳ್ಕೊಳ್ಳೋದಕ್ಕೂ ಕೂಡ ರೆಡಿ ಇಲ್ಲ. ಯತ್ನಾಳ್ ಅವರು ಮಾತ್ರ ಬಿಜೆಪಿಯಲ್ಲೇ ಇನ್ನೂ ಒಲವು ಇಟ್ಕೊಂಡಿದ್ದಾರೆ. ಕೇವಲ ಅವರ ವಿರೋಧ ಇರೋದು ಯಡಿಯೂರಪ್ಪ ಅವ್ರ ಫ್ಯಾಮಿಲಿ ಮೇಲೆ. ಸೊ ಮುಂದೆ ಹೈಕಮಾಂಡ್ ಒಪ್ಪಿ ಕರೆದ್ರೆ ನಾನು ಖಂಡಿತ ಬರ್ತೀನಿ ಅನ್ನೋ ರೀತಿಯಲ್ಲೇ ಮಾತನಾಡ್ತಾ ಇದ್ದಾರೆ. 2028ಕ್ಕೆ ನನಗೆ ಜವಾಬ್ದಾರಿ ಕೊಡ್ತಾರೆ ರಾಜ್ಯ ಬಿಜೆಪಿಯದ್ದು ಅಂತ ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ ಮುಂದಿನ ದಿನಗಳಲ್ಲಿ ಈ ವಿಚಾರದಲ್ಲಿ ಯಾವ ರೀತಿ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಕತಾರ್ ಏನ್ ಮಾಡ್ತಿತ್ತಂದ್ರೆ ಎಲ್ಲಾ ಇಂಥ ದೇಶ ಏನು ಮುಂದೆ ಗುಂಡಾಗಳಿಗೆಲ್ಲ ಹಸಿರು ಕೊಡ್ತಿತ್ತಲ್ಲ, ಕತಾರ್ನಲ್ಲಿ ಇವತ್ತು ಬಾಂಬ್ ಹಾಕ್ಯಾರ. ಮುಂದೆ ಒಂದು ದಿವಸ ಕಾಲ ಬರ್ತದ, ಯಾರು ಪಾಕಿಸ್ತಾನ ಜೈತಾರೆ, ಪಾಕಿಸ್ತಾನ ಜಂಡ ಹಾಕ್ತಾರಲ್ಲ ಅಲ್ಲೇ ಎನ್ಕೌಂಟರ್, ಅವ್ರನ್ನ ಜೈಲಿಗೆ ಕರ್ಕೊಂಡು ಬರೋದು, ಪೊಲೀಸ್ ಸ್ಟೇಷನ್ ಬರೋದಿಲ್ಲ, ಬಾಯಗಳಿಗೆ ಹೊಡೆದ್ರು. ಪಾಕಿಸ್ತಾನ ಗಮ್ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಬರ್ಬೇಕೋ ಇಲ್ಲ. ನೋಡಿ, ನಾವು ಹಿಂದೂಗಳು ಯಾರಕ್ಕೆ ರೊಕ್ಕ ಕೊಡ್ಲಿ, ಯಾರಕ್ಕೆ ದಾರು ಹಂಚ್ತೀವಿ, ಆದ್ರೆ ಓಟ್ ಮಾತ್ರ ಯಾವ ಕಟ್ಟೆ ಹಿಂದೂ ಅದಾನೆ, ಯಾವ ಪರವಾಗಿ ಇರ್ತಾನೆ ಅವನಿಗೆ ಓಟ್ ಆಗಿ ಸಾಕಿ. ಎಲ್ಲ ಜಾತಿ ಇವತ್ತ ನಮ್ದೇ ಸರ್ಕಾರ ಇತ್ತು. 2018 ನಮ್ದೇ ಸರ್ಕಾರ ಬಂದಿತ್ತು. 2019 ನನ್ನ ಮಂತ್ರಿ ಮಾಡಲಿಲ್ಲ. ಯಾಕೆ ಮಂತ್ರಿ ಮಾಡಲಿಲ್ಲ ಗೊತ್ತಿರ್ತೇನೋ, ಹೋಮ್ ಮಿನಿಸ್ಟರ್ ಮಾಡಿದ್ರೆ ಅವಾಗೆ ಬಾಯ ಗೊಂಡ